Hello guys, welcome back to Bank Kandiga. In this video, I'm going to share my view on which one of these better, like IBPS PO, UBA LBO, UCO Bank LBO, and RRB PO. I don't compare in depth. I will just compare the salary, allowances, and posting and transfer policies. And whoever it is, I am also an aspirant, and maybe one who is working in RRB PO just now, joined just now, and one who cleared IBPS PO. And you may have seen so many videos regarding work experience, work culture, whatever those things. We can't be sure unless we work in that particular sector, because e- everyone feels different pressure and everyone has different mindset. My mindset is, for example, in UBA LBO they are paying PO salary, officer scale 1 salary, in hand 70 to 75k every month in starting, and they are giving allowances also. So they are giving that much, bank is giving that much, so they will ask to do the work as per their needs. So we are born to do that work because they are paying and we are getting paid. So I don't like criticize on work culture, so I don't compare the work culture. So let's be honest, officer means you have that responsibility, and you may have given a branch also to maintain the particular branch. So sometime what happens, if a clerk doesn't finish his day's job, you have to finish his job also. That's why the work may be extended to 6:30, 7:30, 8:30. So we can't compare the work culture unless we are working in that particular bank and particular branch. So I will just discuss main things. So let's start. ಸೊ ಏನಪ್ಪ ಅಂತಂದರೆ, ಯಾರೇ ಏನೇ ಹೇಳಿದ್ರು, ನೀವು ತುಂಬ ಜನ ವೀಡಿಯೋಗಳನ್ನ ನೋಡಿರ್ಬೋದು, LBO ಆ ಥರ ಪೋಸ್ಟು, PO ಆ ಥರ ಪೋಸ್ಟು, ಅಥವಾ IDBI ಎಕ್ಸಾಮ್ ಆ ಥರ ಪೋಸ್ಟು, RRB ಕಮ್ಮಿ ಕೆಲಸ. ನೀವೇ ಆ ಬ್ರ್ಯಾಂಚಲ್ಲಿ, ನೀವೇ ಆ ಪರ್ಟಿಕ್ಯುಲರ್ ಪೋಸ್ಟಲ್ಲಿ ವರ್ಕ್ ಮಾಡೋವರೆಗೂ ನಿಮಗೆ ಆ ಪ್ರೆಷರ್ ಫೀಲ್ ಆಗೋಲ್ಲ ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸು ಆಗೋಲ್ಲ. ಯಾರೇ ಏನು ಹೇಳಿದ್ರು, ನಿಮ್ಮ ಮೆಂಟಲ್ ಕೆಪಾಸಿಟಿ, ನಿಮಗೆ ಫೀಲ್ ಆಗೋ ವರ್ಕ್ ಪ್ರೆಷರು ಬೇರೆ ಇರುತ್ತೆ, ಅವ್ರಿಗೆ ಫೀಲ್ ಆಗೋ ವರ್ಕ್ ಪ್ರೆಷರ್ ಬೇರೆ ಇರುತ್ತೆ. ಲೈಕ್ ಕೆಲವೊಬ್ಬರು ಬೈ ಬಾರ್ನ್ ರಿಚ್ ಪ್ರಿವಿಲೇಜ್ಡ್ ಇರ್ತಾರೆ, ಅವ್ರಿಗೆ ಹಾರ್ಡ್ ವರ್ಕ್ ಅನ್ನೋದೇ ಆಗಿರಲ್ಲ, ಅವರಿಗೆ 9 to 6 ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ, ಅವ್ರೇನೂ ಕೆಲಸ ಮಾಡಿರಲ್ಲ. ಅಂಥವ್ರಿಗೆ ಏನನ್ಸುತ್ತೆ, ಈಗ 9:30ಗೆ ಹೋಗಬೇಕು, 6:30, 7, 8 ಆದರೂ ಇಲ್ಲೇ ಇರಬೇಕು, ನನಗೆ ಕಷ್ಟ, ಫುಲ್ಲು ಪ್ರೆಷರು, ನನ್ನ ಕೈಲಿ ಆಗಲ್ಲ, ಆ ಥರ ಈ ಥರ ಅಂತ ನೆಗೆಟಿವ್ ಆಗಿ ಹೇಳ್ಬೋದು. ಬಟ್ ನನ್ನಂಥವ್ರು, ನಾವೆಲ್ಲ ಲೈಕ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಈ ಥರ ಇರುತ್ತೆ, ಕಷ್ಟ ನೋಡಿರ್ತೀವಿ, ಕಷ್ಟ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೊ ನಮಗೆ ಅಷ್ಟು ಸ್ಯಾಲ್ರಿ ಕೊಡ್ತಿದ್ದಾರೆ ಅಂದರೆ ಅಷ್ಟು ಕೆಲಸ ಮಾಡಿ, ಆ ಥರ ನನ್ನ ಮೈಂಡ್ ಸೆಟ್ಟು. ಸೊ ವರ್ಕ್ ಕಲ್ಚರ್ ಲೈಕ್ ಎಲ್ಲರ ಮೇಲೂ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರು ಸೇಲ್ಸ್ ಜಾಬ್ ಅಂದರೆ ಅದು ಕಷ್ಟ ಅಂತಾರೆ, ಅವ್ರು ಅಷ್ಟು ದುಡ್ಡು ಕೊಟ್ಬಿಟ್ಟು ಈ ಕೆಲಸ ಮಾಡೋ ಅಂತ ಅಂತಿದ್ದಾರೆ ಅಂದರೆ ಸುಮ್ಮನೆ ದುಡ್ಡು ಕೊಡಲ್ಲ. ಆ್ಯಂಡ್ ಆ ಪೋಸ್ಟ್ ಇದೆ, ಆ ಕೆಲಸ ಇದೆ ಅಂದರೆ ಆ ಕೆಲಸ ಮಾಡೋ ಎಬಿಲಿಟಿ ಇರೋನು ಇದ್ದೇ ಇರ್ತಾನೆ ಅಂತ ಅರ್ಥ. ಸೊ ನೀವಿಲ್ಲ ಅಂತಂದರೆ ಇನ್ನೊಬ್ಬ ಬಂದು ಸೇರ್ಕೊತಾನೆ. ಸೊ ಡೋಂಟ್ ವರಿ ಅಬೌಟ್ ದಟ್ ಥಿಂಗ್. ಆ್ಯಂಡ್ ಇನ್ನೂ ಏನು ಅಂತಂದರೆ, ಒಂದೊಂದು ಈಗ RRBಲೂ ತುಂಬ ಬ್ರಾಂಚ್ಗಳಲ್ಲಿ ಕಮ್ಮಿ ಕೆಲಸ, ಬಟ್ ತುಂಬ ಬ್ರಾಂಚ್ಗಳು ಜಾಸ್ತಿ ಕೆಲಸ. IBPS POನೂ ಅಷ್ಟೇ, UBA LBO ನೆಕ್ಸ್ಟ್ ಗೊತ್ತಾಗುತ್ತೆ. LBO ಫಸ್ಟ್ ಟೈಮ್ ಬಂದಿರೋದ್ರಿಂದ ನೀವು ಏನು ಜಾಯ್ನ್ ಆಗಬೇಕಾದ್ರೆ ಏನು ನೋಡಬೇಕು ಅಂದರೆ, ಆ ಬ್ಯಾಂಕ್ದು ಫೈನಾನ್ಷಿಯಲ್ ಸ್ಟೇಟಸ್, ಅಂದರೆ ಆ ಬ್ಯಾಂಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಶೇರ್ ಇದೆ ಆ ಥರದೊಂದು ನೋಡಿ. ಆ್ಯಂಡ್ RRB ಅಂತ ಆ ಪೋಸ್ಟಿಂಗ್, ನೀವೇನಾದ್ರು ಈಗ ನಾವು ಕರ್ನಾಟಕದಲ್ಲೇ ಇರಬೇಕು, ನಾನು ಜೀವನ ಪೂರ್ತಿ ಕರ್ನಾಟಕದಲ್ಲೇ ಇರಬೇಕು, ಆ ಥರ ಇದ್ದರೆ RRB ಬೆಸ್ಟ್ ಆಗುತ್ತೆ. ಯಾಕೆಂದರೆ RRBಲಿ ನೀವು ರಿಟೈರ್ಮೆಂಟ್ವರೆಗೂ ನೀವು ಕರ್ನಾಟಕದಲ್ಲೇ ಇರ್ಬೋದು. ಆ್ಯಂಡ್ IBPS POದಲ್ಲಿ ಹೇಳೋಕ್ಕಾಗಲ್ಲ, ಅವ್ರು ಎಲ್ಲಿಗಾದರೂ ಟ್ರಾನ್ಸ್ಫರ್ ಮಾಡ್ಬೋದು, ಆ್ಯಂಡ್ ಫಸ್ಟ್ ಪೋಸ್ಟಿಂಗೇ ಹೊರಗಡೆ ಸಿಗ್ಬೋದು. ಬಟ್ ಸ್ಯಾಲ್ರಿ ವೈಸು ಇವೆಲ್ಲದರಲ್ಲೂ ಕಂಪೇರ್ ಮಾಡಿದರೆ IBPS PO ಈಸ್ ಫಸ್ಟ್, ಬಿಕಾಸ್ PO ಪೋಸ್ಟಲ್ಲಿ ಸ್ವಲ್ಪ ಅಲವೆನ್ಸಸ್ ಜಾಸ್ತಿ. ಬಟ್ ಈಗ ನಂದು ಯೂನಿಯನ್ ಬ್ಯಾಂಕೇ IBPS POದಲ್ಲಿ ವೇಕೆನ್ಸಿ ಕೊಟ್ಬಿಟ್ಟು ಅದೇ ಯೂನಿಯನ್ ಬ್ಯಾಂಕಿಗೆ ಹೋಗಿ ಜಾಯ್ನ್ ಆಗಿದ್ರೆ PO ಆಗಿ, ಸೇಮ್ LBOಗೆ ಏನು ಸ್ಯಾಲ್ರಿ ಇರ್ತೋ ಅದೇ ಇರ್ತಿತ್ತು. ಬಟ್ ಯೂನಿಯನ್ ಬ್ಯಾಂಕ್ LBOದಲ್ಲಿ ಏನು ಪ್ರಾಫಿಟ್ಟು ಅಂತಂದರೆ, 10 ವರ್ಷ ಅಂತೂ ನಮ್ಮ ಸ್ಟೇಟಲ್ಲಿ ಇರ್ತೀರ, 10 ವರ್ಷ ಆದಮೇಲೆ ಹೊರಗಡೆ ಹಾಕ್ಬೋದು. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, UBA LBO ಆ್ಯಂಡ್ IBPS PO ಎರಡರಲ್ಲಿ ಒಂದರಲ್ಲಿ ಯಾವ್ದು ಸೆಲೆಕ್ಟ್ ಆಗುತ್ತೆ ಅದಕ್ಕೆ ಹೋಗ್ತಿದೆ ಅಂತ. ಇಂಟರ್ವ್ಯೂ ಅಂದರೆ PO ನಂದು ಕ್ಲಿಯರ್ ಆಗಿದ್ದಿದ್ರೆ, ಯಾಕೆಂದರೆ ಇಂಟರ್ವ್ಯೂಗೆ ಹೋಗ್ತಿರಲಿಲ್ಲ. ನಾನು ಈಗಲೂ ಹೇಳ್ತೀನಿ, ನಂದು IBPS PO ಏನಾದರೂ April 1 ಕ್ಲಿಯರ್ ಆಗಿದ್ದರೆ UBA LBO ಇಂಟರ್ವ್ಯೂಗೆ ನಾನು ಹೋಗ್ತಿರಲಿಲ್ಲ. ಆ್ಯಂಡ್ ನನಗೇನು ಇದೆ ಅಂತಂದರೆ, ಫಸ್ಟು ನನ್ನ ಮೈಂಡ್ ಸೆಟ್ಟು ಫಸ್ಟ್ ಒಂದು 3, 4, 5 ಇಯರ್ಸು ನಾನು ನಮ್ಮ ಸ್ಟೇಟಲ್ಲಿ ವರ್ಕ್ ಮಾಡಬೇಕು. ಅದಾದಮೇಲೆ ಬೇಕಾದ್ರೆ ಔಟ್ ಆಫ್ ಸ್ಟೇಟ್ ಹಾಕಿದರೆ ನನಗೆ ತೊಂದರೆ ಇಲ್ಲ. ಯಾಕೆಂದರೆ ಫಸ್ಟ್ 5 ಇಯರ್ಸ್ ಆಗೋವರೆಗೂ ಅಟ್ಲೀಸ್ಟ್ ನಮ್ಮ ಮನೇಲಿ ಒಂದು ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಕೊಟ್ಬಿಟ್ಟು ಬೇಕಾದ್ರೆ ನಾನು ಬೇರೆ ಸ್ಟೇಟಿಗೆ ಹೋಗೋಣ, ಅಲ್ಲಿವರೆಗೂ ನಾನು ಹೋಮ್ ಸ್ಟೇಟಲ್ಲಿ ಇರಬೇಕು ಅಂತ ಆಸೆ. ಸೊ ಅದಕ್ಕೋಸ್ಕರ ನಾನು UBA LBOನ ಪ್ರಿಫರ್ ಮಾಡ್ತೀನಿ. ಸೊ ನೀವು ನಿಮ್ಮ ಮೈಂಡ್ ಸೆಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ನಮ್ಮ ಸ್ಟೇಟಲ್ಲಿ ಇರಬೇಕಾ ಅಥವಾ ಔಟ್ ಆಫ್ ಸ್ಟೇಟು ನಿಮಗೆ ಓಕೆನಾ, ನಿಮ್ಮ ಮನೆಯವ್ರಿಗೆ ಓಕೆನಾ, ನಿಮ್ಮ ಮನೇಲಿ ಈಗ ಫೈನಾನ್ಸ್ ಸ್ಟೆಬಿಲಿಟಿ ಇದೆಯಾ ಆ ಥರ ನೋಡ್ಕೊಳ್ಳಿ. ನಿಮ್ಮ ಮನೇಲಿ ಯಾರೋ ನಿಮ್ಮ ಫಾದರಿಗೆ ಹುಷಾರಿಲ್ಲದೆ ಇರ್ಬೋದು, ಆ ಥರ ಕೇಸ್ಗಳು ತುಂಬ ಇರ್ತವೆ. ಸೊ ನಿಮಗೆಲ್ಲರಿಗೂ UBA LBO ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ 10 ಇಯರ್ಸ್ ನೀವು ಕರ್ನಾಟಕದಲ್ಲಿ ಇರ್ತೀರ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಇರ್ತೀರ, ದೂರ ಇರ್ತೀರೋ ಹತ್ರ ಇರ್ತೀರೋ ಬಿಡಿ, ಅದನ್ನು ಸೆಕೆಂಡ್ ನೋಡ್ಕೊಳ್ಳೋಣ, ಅವರೆಲ್ಲ ಆಗ್ತಾರೆ ಅದ್ರ ಮೇಲೆ. ಬಟ್ ಆ ಥರ ಇರೋರು ನೀವು ನಮ್ಮ ಸ್ಟೇಟಲ್ಲಿ ಇರಬೇಕು ಅಂದರೆ RRB POಗಿಂತ ಅಂದರೆ ಈ 10 ಇಯರ್ಸ್ ಮಾತ್ರ ನನ್ನ ಸ್ಟೇಟಲ್ಲಿ ಇದ್ದರೆ ಸಾಕು. ಅದಾದಮೇಲೆ ಸ್ವಲ್ಪ ಅದಾದಮೇಲೆ ಅಂದರೆ ಒಂದು ನಿಮಗೆ ಏಜ್ ಆದಮೇಲೆ ಆ ಥರ ಆದಮೇಲೆ ನಾನು ಔಟ್ ಆಫ್ ಸ್ಟೇಟ್ ಹೋದರೆ
ಪರವಾಗಿಲ್ಲ ಅಂತಂದರೆ UBLBO, ಇಲ್ಲ ಅಂತಂದರೆ RRBPO ಲೈಫ್ ಲಾಂಗ್ ನಮ್ಮ ಸ್ಟೇಟು. ಅದಾದಮೇಲೆ ನೆಕ್ಸ್ಟ್ IPSPO ಹೇಳೋಕ್ಕಾಗಲ್ಲ, ನಮ್ಮ ಸ್ಟೇಟ್ ಬಿದ್ದರೆ ನಮ್ಮ ಸ್ಟೇಟ್ ಬೀಳುತ್ತೆ, ಇಲ್ಲಾಂದರೆ ಔಟ್ ಆಫ್ ಸ್ಟೇಟ್ ಬೀಳುತ್ತೆ. ಆಲ್ಮೋಸ್ಟ್ ನಮ್ಮ ಸ್ಟೇಟ್ ಅವರಿಗೆ ಯಾಕೆ ಬೀಳುತ್ತೆ, ಯಾಕೆಂದರೆ ನಮ್ಮ ಸ್ಟೇಟಲ್ಲಿ PO ಕ್ಲಿಯರ್ ಮಾಡಿರೋರು ಕಮ್ಮಿ ಇರ್ತಾರೆ. ಅಂದರೆ ಆ ರೀಜನ್ ಈಗ ನೋಡಿ, ನೀವು ಬ್ಯಾಂಕ್ಗಳಿಗೆ ಹೋದರೆ PO ಪೋಸ್ಟ್ಗಳಲ್ಲಿ ಅಂದರೆ ಮ್ಯಾನೇಜರ್ ಪೋಸ್ಟ್ಗಳಲ್ಲಿ ಔಟ್ ಆಫ್ ಸ್ಟೇಟಲ್ಲಿ ಜಾಸ್ತಿ ಇರ್ತಾರೆ. ಯಾಕೆಂದರೆ ನಮ್ಮ ಸ್ಟೇಟಲ್ಲಿರೋ ವೇಕೆನ್ಸಿನ ಫಿಲ್ ಮಾಡೋಕ್ಕೆ ಆಗಿರಲ್ಲ, ನಮ್ಮ ಸ್ಟೇಟ್ ಕ್ಲಿಯರ್ ಆಗಿರೋ ಮೆಂಬರ್ಸ್ಗೆ, ಕ್ಲಿಯರ್ ಆಗೋರು ಕಮ್ಮಿ ಇರ್ತಾರಲ್ಲ. ಸೊ ಆ ಥರ ಹೋಗುತ್ತೆ. ಈ ಸಲನೂ ತುಂಬ ಜನಕ್ಕೆ ನಮ್ಮ ಸ್ಟೇಟೇ ಸಿಗುತ್ತೆ. IPSPO ಕ್ಲಿಯರ್ ಆಗಿದ್ರಲ್ಲ ನಿಮಗೆ ನಮ್ಮ ಸ್ಟೇಟಿಗೆ ಕೆನರಾ ಬ್ಯಾಂಕ್ ಅವ್ರಿಗೆ ತುಂಬ ಸಿಗುತ್ತೆ. ಆದರೆ ಪೋಸ್ಟ್ ಮೇಲೆ ಹೋಗುತ್ತೆ. ಎಷ್ಟು ವೇಕೆನ್ಸಿ ಇದೆ ನೋಡಿ, ನಮ್ಮ ಸ್ಟೇಟ್ ವೇಕೆನ್ಸಿ ಫಸ್ಟು ಫಿಲ್ ಮಾಡ್ತಾರೆ ಲೋಕಲ್ಸ್ನ. ಅದಾದಮೇಲೆ ಶಾರ್ಟೇಜ್ ಆದರೆ ಔಟ್ ಆಫ್ ಸ್ಟೇಟ್ ಅವರೇ ನಮ್ಮ ಸ್ಟೇಟಿಗೆ ಹಾಕ್ತಾರೆ. ಆ್ಯಂಡ್ ನಮ್ಮ ಸ್ಟೇಟಲ್ಲಿ ಏನಾದ್ರು ನಮ್ಮ ಸ್ಟೇಟಲ್ಲಿ ಕ್ಲಿಯರ್ ಈಗ 100 ವೇಕೆನ್ಸಿ ಇದೆ ನಮ್ಮ IPSPOಗೆ, ನಮ್ಮ ಸ್ಟೇಟ್ ವೈಸ್ ವೇಕೆನ್ಸಿ ಕೊಡೋಲ್ಲ, ನಾನು ಹೇಳ್ತಿರೋದು ಬ್ರಾಂಚ್ ವೈಸ್ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಸ್ಟೇಟಲ್ಲಿ 100 ವೇಕೆನ್ಸಿ ಇದ್ದರೆ ಕನ್ನಡಿಗರೇ 150 ಜನ ಏನಾದ್ರು ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಫಸ್ಟ್ 100 ಜನಕ್ಕೆ ಆ ಪೋಸ್ಟ್ಗಳನ್ನ ಕೊಟ್ಟು ಇನ್ನು 50 ಜನನ ಬೇರೆ ಸ್ಟೇಟ್ಗಳಿಗೆ ಹಾಕ್ತಾರೆ. ಅದು IPSPO ಔಟ್ ಆಫ್ ಸ್ಟೇಟು ಆ ಥರ ಆಗೋದು. ಇನ್ನು UCO ಬ್ಯಾಂಕ್ LBO. ಸೊ UBLBO UCO ಬ್ಯಾಂಕ್ LBOದಲ್ಲಿ UBA-LBO ವೇಸ್ಟ್. ಯಾಕೆಂದರೆ UBIದು ಸೈಜ್ ಜಾಸ್ತಿ ಇದೆ, ಅವ್ರದ್ದು ಪೇಡ್ ಅಪ್ ಕ್ಯಾಪಿಟಲ್ ಇರ್ಬೋದು ಅಥವಾ ಪರ್ಸೆಂಟೇಜ್ ಇರ್ಬೋದು, ಅವ್ರದ್ದು ಪ್ರಾಫಿಟ್ ಇರ್ಬೋದು, ಸ್ವಲ್ಪ ಬಿಗ್ ಬ್ರಾಂಚಸ್ ಇರ್ಬೋದು, ಅದೆಲ್ಲ UBI ಜಾಸ್ತಿ ಇದೆ. ಸೊ ಯಾರ್ಯಾರ್ದು UCO ಬ್ಯಾಂಕ್ ಕ್ಲಿಯರ್ ಆಗಿದೆ, UBI ಆಲ್ರೆಡಿ ಇಂಟರ್ವ್ಯೂ ಕೊಟ್ಬಿಟ್ಟು 20 ಜಾಯ್ನ್ ಆಗ್ತಿದ್ದಾರೆ, 20 ಜಾಯ್ನ್ ಆದಮೇಲೆ ಇಂಟರ್ವ್ಯೂ ಇರೋದ್ರಿಂದ UCO ಬ್ಯಾಂಕ್ LBO. ಸೊ ಪ್ಲೀಸ್ ಟ್ರೈ ಟು ಅವಾಯ್ಡ್ ಅಟೆಂಡ್ ದಟ್ ಇಂಟರ್ವ್ಯೂ, ಬಿಕಾಸ್ ನಿಮಗೆ ಆಲ್ರೆಡಿ ಒಂದು ಜಾಬ್ ಇದೆ. ಆ್ಯಂಡ್ ಆ ಜಾಬು UCO ಬ್ಯಾಂಕ್ LBOಗಿಂತ ಬೆಟರ್ ಇದೆ ಆ್ಯಂಡ್ ಬೆಟರ್ ಬ್ಯಾಂಕಲ್ಲಿ ಸಿಕ್ಕಿದೆ. ಆ್ಯಂಡ್ ಫ್ಯೂಚರಲ್ಲಿ UCO ಬ್ಯಾಂಕ್ ಕೂಡ ಯೂನಿಯನ್ ಬ್ಯಾಂಕಿಂಗ್ ಮರ್ಜ್ ಆಗ್ಬೋದು ಅಂತ ರೂಮರ್ಸ್ ಇದೆ. ಐ ಆಮ್ ನಾಟ್ ಶೋರ್, ಅಮಾಲ್ಗಮೇಟ್ ಆಗುತ್ತಾ ಮರ್ಜ್ ಆಗ್ಬೋದು, ಯಾಕೆಂದರೆ ಚಿಕ್ಕ ಬ್ಯಾಂಕ್ ಅಲ್ವಾ. ಸೊ ಯಾರ್ಯಾರು IBPSPO ಆ್ಯಂಡ್ UBA-LBO ಕ್ಲಿಯರ್ ಆಗಿದೆ, ಪ್ಲೀಸ್ ಟ್ರೈ ಟು ಅವಾಯ್ಡ್ UCO ಬ್ಯಾಂಕ್ LBO. ಆ್ಯಂಡ್ UCO ಬ್ಯಾಂಕ್ LBO ಎಡಿಬೇ ಜಾಮ್ ಆಗಿರೋರು, ನನ್ನ ಸಜೆಷನ್ನು, ನಿಮಗೆ ಪ್ರೈವೇಟ್ ಸೆಕ್ಟರ್ ಬೇಡ, ಪಬ್ಲಿಕ್ ಸೆಕ್ಟರ್ ಬೇಕು ಅಂತ ಅಂದರೆ ಬೆಟರ್ ಟು ಗೋ ಫಾರ್ UCO ಬ್ಯಾಂಕ್ LBO ಏನದು ಇಂಟರ್ವ್ಯೂ. ಯಾಕೆಂದರೆ ಇದು IDBI ಜಾಮ್ ಏನಿದೆ ಇದು ಪ್ರೈವೇಟ್ ಬ್ಯಾಂಕ್ ಆಗುತ್ತೆ. ಆ್ಯಂಡ್ ಅಲ್ಲಿ ವರ್ಕ್ ಕಲ್ಚರು ಸ್ವಲ್ಪ ಕಾರ್ಪೊರೇಟ್ ಕಲ್ಚರ್ ಅಂತೆ, ನಾನು ಕೇಳಿರೋ ಮಟ್ಟಿಗೆ, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ಕೇಳಿರೋ ಮಟ್ಟಿಗೆ ಅದು ಕಾರ್ಪೊರೇಟ್ ಕಲ್ಚರ್ ವರ್ಕ್ ಅಂತೆ. ಆ್ಯಂಡ್ ಅಲ್ಲೂ ಸ್ಯಾಲ್ರಿ ಕೊಡ್ತಾರೆ, ಬೇಸಿಕ್ ಪೇ ಇದಿಷ್ಟು ಪೋಸ್ಟ್ಗಳಲ್ಲಿ ಬೇಸಿಕ್ ಪೇ ಸೇಮ್ ಇದೆ, ಅಲೋಯನ್ಸಸ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಆ್ಯಂಡ್ ಸ್ಪೆಷಲ್ ಅಲೋಯನ್ಸು DA ಅದು ಸೇಮ್ ಇರುತ್ತೆ. ಅದು ಬೈಪಾರ್ಟೇಟ್ ಸೆಟಲ್ಮೆಂಟ್ ಪ್ರಕಾರ ಎಲ್ಲ ಆಫೀಸರ್ ಸ್ಕೇಲಿಗೂ DA ಮತ್ತು ಸ್ಪೆಷಲ್ ಅಲೋಯನ್ಸು ಸೇಮ್ ಇರುತ್ತೆ. ಇನ್ನು ಉಳಿದು ಚೇಂಜ್ ಆಗೋದು ಈ ಏನೇನು ಎಕ್ಸ್ಟ್ರಾ ಅಲೋಯನ್ಸ್ ಇರುತ್ತೆ, ನ್ಯೂಸ್ ಪೇಪರ್ ಅಥವಾ ಮೊಬೈಲ್ದು ಅಥವಾ ಟ್ರಾವೆಲ್ಲು ಅಥವಾ ಪೆಟ್ರೋಲ್ದು, ಸಿಟಿ ಕಂಪನ್ಸೇಟರಿ ಅಲೋಯನ್ಸಸ್ಸು, ಮತ್ತು ಟ್ರಿಪ್ಪಿಗೆ ಅಂತ ಅಲೋಯನ್ಸ್ ಕೊಡ್ತಾರೆ, 2 ವರ್ಷಕ್ಕೊಂದ್ಸತಿ 4 ವರ್ಷಕ್ಕೊಂದ್ಸತಿ ಕ್ಲೈಮ್ ಮಾಡ್ಕೋಬೋದು ಅದು, ಮತ್ತು ಟ್ರಾವೆಲ್ ಫೇರು ಅದೆಲ್ಲ ಏನಿದೆ ಅದು ಕಮ್ಮಿ ಇರುತ್ತೆ ಬೇರೆ RRBPOದಲ್ಲಿ. ಆ್ಯಂಡ್ UBIಲಿ ಆ್ಯಂಡ್ IPSPOದಲ್ಲಿ ಎಕ್ಸಾಕ್ಟ್ ಸೇಮ್ ಇದೆ. ಯಾಕೆಂದರೆ UBA-LBO ಯೂನಿಯನ್ ಬ್ಯಾಂಕ್ ಅವರು ಈ ಸಲ ವೇಕೆನ್ಸಿನ POಗೆ ಇದು ರಿಪೋರ್ಟ್ ಮಾಡಿಲ್ಲ. ಸೊ ಆ ವೇಕೆನ್ಸಿ ಏನಿದೆ ಅವ್ರಿಗೆ ಲೋಕಲ್ ಬ್ಯಾಂಕ್ ಅವರು ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಅಂದರೆ ರೀಜನಲ್ ಲ್ಯಾಂಗ್ವೇಜಲ್ಲಿ ಕಸ್ಟಮರ್ ಜೊತೆ ಡೀಲ್ ಮಾಡೋ ಆಫೀಸರ್ಸ್ ಬೇಕು ಅಂತ ಅವರು ಯೂನಿಯನ್ ಬ್ಯಾಂಕ್ ಅವರು PO ಪೋಸ್ಟ್ ಕೊಡೋದಲ್ಲೇ ಅದನ್ನೇ LBO ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಆಗೇನಾದರೂ ಅವರು ಜಸ್ಟ್ ಸೇಲ್ಸ್ ಪರ್ಸನ್ಸ್ನ ರೆಕ್ರೂಟ್ ಮಾಡಬೇಕು ಅಂತ ಏನಾದರೂ ಇದ್ದಿದ್ದರೆ ನಾರ್ತ್ ಸ್ಟೇಟ್ಗಳಿಗೂ ವೇಕೆನ್ಸಿ ರಿಲೀಸ್ ಮಾಡೋರು. ನಾರ್ತ್ ಸ್ಟೇಟಲ್ಲಿ ವೇಕೆನ್ಸಿಗಳಿಲ್ಲ, ಬರೀ ವೇಕೆನ್ಸಿ ನೀವು ನೋಟಿಫಿಕೇಶನ್ ನೋಡಿದರೆ ಜಸ್ಟ್ ಸೌತಲ್ಲಿ ಏನೇನಿದೆ ಸ್ಟೇಟ್ಗಳು, ಆ ಸೌತ್ ಸ್ಟೇಟ್ಗಳಿಗೆ ವೇಕೆನ್ಸೀಸ್ ತುಂಬ ಜಾಸ್ತಿ. ಯಾಕೆಂದರೆ ಸೌತ್ ಸ್ಟೇಟ್ಗಳಲ್ಲೇ ಸಿಂಗಲ್ ಲ್ಯಾಂಗ್ವೇಜು ಅಂದರೆ ಅವ್ರದ್ದೇ ಆದಂಥ ಸ್ಟೇಟ್ ಲ್ಯಾಂಗ್ವೇಜು, ರೀಜನಲ್ ಲ್ಯಾಂಗ್ವೇಜ್ ಇರುವಂಥ ಜಾಸ್ತಿ, ಹಿಂದಿ ಸ್ಪೀಕಿಂಗ್ ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ಮ ಸ್ಟೇಟ್ಗಳು, ನಮ್ಮ ಈ ಸೌತ್ ಸ್ಟೇಟ್ಗಳಿಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಅವರಿಗೆ ಆ ಸ್ಟೇಟಲ್ಲಿ ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಲ್ಲಿ ಡೀಲ್ ಮಾಡೋವಂಥವ್ರು ಬೇಕು. ಬಿಕಾಸ್ ದೇ ಹ್ಯಾವ್ ಟು ಅಟ್ರಾಕ್ಟ್ ಕಸ್ಟಮರ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಇನ್ ಬೆಟರ್ ಕಮ್ಯುನಿಕೇಷನ್ ವಿತ್ ಕಸ್ಟಮರ್. ಸೊ ಅದಕ್ಕೋಸ್ಕರ ಅವರದು ಈ ಥರ ಮಾಡಿರೋದು ಅಂತ ನನ್ನ ಐಡಿಯಾ. ಸೊ ನಾನು ವರ್ಕ್ ಎಲ್ಲ ಆದಮೇಲೆ ಇನ್ನು ನೆಕ್ಸ್ಟ್ LBO ನೋಟಿಫಿಕೇಶನ್ ಬರೋಷ್ಟರಲ್ಲಿ ನನಗೆ ಗೊತ್ತಾಗಿರುತ್ತೆ ಯಾವ ಥರ ಇದೆ ವರ್ಕ್ ಕಲ್ಚರು, ಏನು ಕೆಲಸ ಕೊಡ್ತಾರೆ ಅಂತ. ಸೊ ಐ ವಿಲ್ ಶೇರ್ ದಟ್. ಆ್ಯಂಡ್ ಯಾರು ಈಗ POಗೆ ಜಾಯ್ನ್ ಆಗ್ತಿದ್ದೀರಾ ಅಥವಾ LBOಗೆ ಜಾಯ್ನ್ ಆಗ್ತಿದ್ದೀರಾ ಅಥವಾ IDBI ಜಾಮಿಗೆ ಜಾಯ್ನ್ ಆಗ್ತಿದ್ದೀರಾ, ನಿಮಗೆ ಫಸ್ಟ್ 6 ಮಂತು ಅಥವಾ 1 ಇಯರ್ ನಿಮ್ಮ ಪ್ರೊಬೇಷನ್ ಇರೋವರೆಗೂ ನಿಮಗೆ ಕಷ್ಟ ಅಂತ ಅನಿಸುತ್ತಂತೆ. ಯಾವಾಗ ನಿಮಗೆ ನಿಮ್ಮದೇ ಆದಂಥ ಒಂದು ಬ್ರಾಂಚೇ ಮೇಂಟೈನ್ ಮಾಡೋಂಥ ಕೊಡ್ತಾರೆ, ಆವಾಗ ನೀವು ನಿಮ್ಮ ಟೈಮಿಂಗ್ಸ್ನ ಮ್ಯಾನೇಜ್ ಮಾಡ್ಬೋದು. ಇವಾಗ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಿಮಗೆ ಆ ಬ್ರಾಂಚಲ್ಲೇ ಒಬ್ಬ ಮೇಲಧಿಕಾರಿ ಇರ್ತಾನೆ. ಸೊ ಅವನೇನು ಆರ್ಡ್ರ್ ಕೊಡ್ತಾನೆ, ಅವನು ಯಾವಾಗ ಯಾವ ಫೈಲ್ ತೊಗೊಬರ್ತಾನೆ ಅದೆಲ್ಲನೂ ನಾವು ಮಾಡಬೇಕಾಗುತ್ತೆ. ಬಟ್ ನೀವೇ ಬ್ರ್ಯಾಂಚಿಗೆ ಒಬ್ಬ ಹೆಡ್ ಆದಮೇಲೆ ಸೊ ಆ ಬ್ರ್ಯಾಂಚಲ್ಲಿ ನೀವು ಚೆನ್ನಾಗಿ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡಿಬಿಟ್ಟು ಒಂದೊಂದು ದಿನ ಬೇಗ ಕೆಲಸ ಮುಗಿಸ್ಕೊಂಡು ನೀವೆಲ್ಲರಿಗೂ ಸ್ವಲ್ಪ ಕ್ಲರ್ಕ್ಗಳಿಗೆಲ್ಲ ಅಥವಾ ಆಫೀಸ್ ಸ್ಟಾಫ್ಗಳು ನಿಮ್ಮ ಸ್ಟಾಫ್ಗಳಿಗೆಲ್ಲ ಸ್ವಲ್ಪ ಅದು ಮಾಡಿ ಇದು ಮಾಡಿ ಅಂತ ಹೇಳ್ಕೊಂಡು ಬೇಗ ಮುಗಿಸ್ಕೊಂಡು ಮನೆಗೆ ಬರ್ಬೋದು. ಅಂದರೆ ಆ ಪರ್ಟಿಕ್ಯುಲರ್ ಡೇದು ಬೇಗ ಮುಗಿಸ್ಬೋದು, ಯಾಕೆಂದರೆ ನೀವು ಬ್ರಾಂಚ್ ಹೆಡ್ ಆಗಿರ್ತೀರ. ಸೊ ನಿಮ್ಮ ಹೆಡ್ಡು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾನೆ ಅಂತ ಈಗ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ 2 ಇಯರ್ಸು ಸ್ವಲ್ಪ ಕಷ್ಟ ಆಗುತ್ತಂತೆ. ಎವ್ರಿ ಜಾಮ್ ಅಷ್ಟೇ, PO ಆದರೂ ಅಷ್ಟೇ LBO ಹೋದರೆ 2 ಇಯರ್ಸ್ ಕಷ್ಟ ಆಗುತ್ತೆ, ಅದಾದಮೇಲೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಇಯರ್ ಸ್ಕೇಲು ನೀವು ಪ್ರಮೋಷನ್ ಆಗ್ತಾ ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಅದೇ ರೀತಿ ನಿಮ್ಮ ಚೆಕ್
ದುಡ್ಡು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ ಹ್ಯಾಂಡು. ಸೊ ನೀವು ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ಪೇ ಮಾಡ್ತಾರೆ ಅವರು. ಸೊ ಅಷ್ಟೇ ಸಿಂಪಲ್ಲು, ಗೊತ್ತಾಯ್ತು ಅನ್ಕೋತೀನಿ. ಆ್ಯಂಡ್ ಆರ್ಡರ್ ಕೊಡಬೇಕು ಅಂದರೆ ನಿಮಗೆ ನಾನೇನು ಚೂಸ್ ಮಾಡ್ತಿದ್ದೆ ಅಂತಂದರೆ, ಸೊ ನನಗೆ ಫಸ್ಟು ಇವಾಗ ನಮ್ಮ ಸ್ಟೇಟಲ್ಲಿ ಇರಬೇಕು, ಅದಾದಮೇಲೆ ಬೇರೆ ಸ್ಟೇಟಿಗೆ ಹೋದರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಒಂದು 5-10 ಇಯರ್ಸು. ಸೊ ಅದಕ್ಕೋಸ್ಕರ ನನ್ನ ನನ್ನ ಪ್ರಿಫರೆನ್ಸು ನೀವು ನಿಮಗೆ ಗೊತ್ತಿರಬೇಕು, ನಿಮಗೆ ನೆಸೆಸಿಟಿ ಇದೆ, ನಿಮ್ಮ ಫ್ಯಾಮಿಲಿಗೆ ನೆಸೆಸಿಟಿ ಇದೆ, ನಿಮ್ಮ ಮೈಂಡ್ ಸೆಟ್ಟೇನು, ನೀವು ಹೊರಗಡೆ ಅಡ್ಜಸ್ಟ್ ಆಗ್ತೀರಾ ಬೇರೆ ಸ್ಟೇಟಿಗೆ ಹೋದ್ರೆ, ಅದು ನಿಮಗೆ ಗೊತ್ತಿರಬೇಕು. ಸೊ ನನ್ನ ಫಸ್ಟ್ ಪ್ರಿಫರೆನ್ಸ್ UBA LBO. ಸೆಕೆಂಡು ನನಗೆ ನನ್ನ ಸ್ಟೇಟ್ ಇಷ್ಟ, ಸೊ ನಮ್ಮ ಸ್ಟೇಟಲ್ಲೇ ಬೇಕಿತ್ತು. ಬಟ್ IBPS PO ನಮ್ಮ ಸ್ಟೇಟಿಗೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕೆಂದರೆ ನಮ್ಮ ಸ್ಟೇಟಲ್ಲಿ PO ಎಕ್ಸಾಮ್ನ ಕ್ಲಿಯರ್ ಮಾಡೋರು ಕಮ್ಮಿ ಆ್ಯಂಡ್ ವೇಕೆನ್ಸಿಗಳು ಇದ್ದೇ ಇರ್ತವೆ. ಸೊ ಸೆಕೆಂಡ್ ಪ್ರಿಫರೆನ್ಸ್ ನಂದು IBPS PO. ಆ್ಯಂಡ್ ಥರ್ಡ್ ಪ್ರಿಫರೆನ್ಸ್ ನಂದು ಯುಕೋ ಬ್ಯಾಂಕ್ LBO ಹೋಗಲ್ಲ, ನಂದು RRB PO ಥರ್ಡ್ ಪ್ರಿಫರೆನ್ಸು. ಆ್ಯಂಡ್ ಫೋರ್ತ್ ಪ್ರಿಫರೆನ್ಸು ಯುಕೋ ಬ್ಯಾಂಕ್ LBO. ಆ್ಯಂಡ್ ಫಿಫ್ತು ಯಾವುದೂ ಸಿಕ್ಕಿಲ್ಲ ಅಂದರೆ ಪ್ರೈವೇಟ್ ಸೆಕ್ಟರು. ಆ್ಯಕ್ಚುಲಿ ನಾನು ಎಕ್ಸಾಮೇ ಅಟೆಂಡ್ ಮಾಡಿರಲಿಲ್ಲ, ಯಾಕೆಂದರೆ ಅದು ಪ್ರೈವೇಟ್ ಸೆಕ್ಟರ್ ಅಂತ. ಸೊ ನನಗೆ ಅದು ಬರಲ್ಲ ಪಾಯಿಂಟು, ನಾನು ಅಟೆಂಡೂ ಮಾಡ್ತಿರಲಿಲ್ಲ ಎಕ್ಸಾಮ್. IDBI ಎಕ್ಸಾಮ್ ನನಗೆ ಬರದೇ ಇಲ್ಲ, ಯಾಕೆಂದರೆ ಅದು ಪ್ರೈವೇಟ್ ಸೆಕ್ಟರ್ ಅಂತ, ನಾನು ಗೌರ್ಮೆಂಟ್ ಸೆಕ್ಟರ್ ಹೋಗ್ಬೇಕಂತ. ಸೊ ದಿಸ್ ಡಸಂಟ್ ಅಪ್ಲೈಸ್ ಮೀ. ಬಟ್ ಯಾರ್ಯಾರು ಕ್ಲಿಯರ್ ಆಗಿದೆ ಅವ್ರು ಹೋಗಿರಿ IDBIಗೆ. ಸೊ ಫಿಫ್ತ್ ಪ್ರಿಫರೆನ್ಸು. ಸೊ ಈ ಥರ ನನ್ನ ಪ್ರಿಫರೆನ್ಸು. ಯಾರ್ಯಾರು ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅವರು IBPS PO ಯು ಕ್ಯಾನ್ ಗೋ ವಿತ್ IBPS PO. ಆ್ಯಂಡ್ RRB ಎನಿ ಟೈಮ್ UBA LBO ಇಸ್ ನಾನು ಅಂದರೆ ಔಟ್ ಆಫ್ ಸ್ಟೇಟ್ ಹೋಗೋಕ್ಕೆ ರೆಡಿ ಇದ್ದೀನಿ, ಅದಕ್ಕೋಸ್ಕರ UBA LBO ನನಗೆ RRB POಗಿಂತ ಬೆಟರು. ಆಫ್ಟರ್ 10 ಇಯರ್ಸ್ ಔಟ್ ಆಫ್ ಸ್ಟೇಟ್ ಹೋದರೂ ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ಯಾರು ನಮ್ಮ ಸ್ಟೇಟಲ್ಲಿ ಇರಬೇಕು ಅಂದ್ಕೊಂಡಿದ್ರೆ ಅವರಿಗೆ RRB PO ಈಸ್ ಲೈಕ್ ಜೆಮ್, ನಿಮಗೆ ಸಕ್ಕತ್ತು. ನಿಮಗೆ ಇದು ಫಸ್ಟ್ ಪ್ರಿಫರೆನ್ಸ್ ಇರಬೇಕು. RRB PO ಅನ್ನೋದು ನಮ್ಮ ಸ್ಟೇಟಲ್ಲೇ ಉಳ್ಕೋಬೇಕು ಲೈಫ್ ಲಾಂಗ್ ಅನ್ನೋರಿಗೆ RRB PO ಫಸ್ಟ್ ಪ್ರಿಫರೆನ್ಸ್. ಬೇರೆ ಸ್ಟೇಟಿಗೆ ಹೋದ್ರೆ ಪರವಾಗಿಲ್ಲ ಅಂದರೆ UBA LBO. ಆ್ಯಂಡ್ ಈಗಲೇ ನಾನು ಎಲ್ಲಾದರೂ ಪರವಾಗಿಲ್ಲ, ನನಗೆ ಅಲವೆನ್ಸ್ ಎಲ್ಲ ಜಾಸ್ತಿ ಬೇಕಂದರೆ IBPS PO, ಅದಾದಮೇಲೆ ಯುಕೋ ಬ್ಯಾಂಕ್ LBO ಆ್ಯಂಡ್ IBBI. ಆ್ಯಂಡ್ ಆಲ್ರೆಡಿ IBPS PO, UBA LBO ಆ್ಯಂಡ್ RRB PO ಕ್ಲಿಯರ್ ಆಗಿರೋರು ಯುಕೋ ಬ್ಯಾಂಕ್ LBO ಇಂಟರ್ವ್ಯೂನ ಅವಾಯ್ಡ್ ಮಾಡಿ, ಬೇರೆಯವ್ರಿಗೆ ಆದರೂ ಆಪರ್ಚುನಿಟಿ ಸಿಗುತ್ತೆ. ನಿಮಗೆ ಆಲ್ರೆಡಿ ಜಾಬ್ ಇದೆ. ಆ್ಯಂಡ್ ಈ ಉಳಿದಿರೋ ಬ್ಯಾಂಕ್ಗಳಿಗಿಂತ ಯುಕೋ ಬ್ಯಾಂಕ್ ಏನು ಅಷ್ಟೊಂದು ದೊಡ್ಡ ಬ್ಯಾಂಕ್ ಅಲ್ಲ. ಸೊ ಇಟ್ಸ್ ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ ಇಂಟರ್ವ್ಯೂಗೆ ಹೋದರೆ. ಆ್ಯಂಡ್ ನೀವು ಆ ಜಾಬ್ ತೊಗೊಳ್ಳಿಲ್ಲ ಅಂತಂದರೆ ನಿಮಗೆ ರಿಸೋರ್ಸ್ ವೇಸ್ಟು, ಅವರಿಗೂ ವೇಸ್ಟು, ಮತ್ತು ವೇಟಿಂಗ್ ಮಾಡ್ತಿರೋರು ವೇಸ್ಟ್ ಆಗುತ್ತೆ. ಸೊ ನನ್ನ ಸಜೆಷನ್ ಅಷ್ಟೇ, ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನೇನೋ ಯಾರನ್ನ ನೀವು ಕಷ್ಟಪಟ್ಟು ಎಕ್ಸಾಮ್ ಬರೀತೀರ ನಾನು ಆರ್ಡರ್ ಮಾಡೋಕ್ಕಾಗಲ್ಲ. ಜಸ್ಟ್ ರಿಕ್ವೆಸ್ಟ್, ಆಲ್ರೆಡಿ ಜಾಬ್ ಇರೋರು ಯುಕೋ ಬ್ಯಾಂಕ್ LBO ಇಂಟರ್ವ್ಯೂನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.